ಗಮನಿಸ್ತಾ ಹೋಗೋಣ. ತಮಿಳುನಾಡಿಗೆ ನೀರು ಹರಿಸದಂತೆ ಈಗಾಗಲೇ ಕನ್ನಡ ಕಹಳೆ ಮೊಳಗಿದೆ. ಕಾವೇರಿಗಾಗಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದೆ. ವಾಟಾಳ್ ನಾಗರಾಜ್ ಬಣದಿಂದ ಇವತ್ತು ಕರ್ನಾಟಕ ಬಂದ್. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ. ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದಷ್ಟು ಭಿನ್ನರಾಗಗಳಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಈಗ ಕರೆಯನ್ನ ನೀಡಲಾಗಿದೆ. ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಅದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಓಪನ್ ಇರುತ್ತೆ ಅನ್ನುವಂಥ ಮಾಹಿತಿ ರಾಜ್ಯದ ಪ್ರಮುಖ ಸಾರಿಗೆ ಒಕ್ಕೂಟಗಳು, ರೈತ ಸಂಘಟನೆಗಳು ಜೊತೆಗೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲ ನೀಡದೇ ಇರೋದಕ್ಕೆ ನಿರ್ಧಾರ ಮಾಡಿರೋದ್ರಿಂದ ಇವತ್ತಿನ ಬಂದ್ ಹೇಗಿರುತ್ತೆ, ಸ್ವರೂಪ ಯಾವ ರೀತಿ ಆಗಿರುತ್ತೆ, ಬೆಂಬಲ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿರೋದು. ಹಾಗಾಗಿ ಜನಜೀವನ ಯಥಾಸ್ಥಿತಿಯಲ್ಲೇ ಇರಬಹುದು ಅನ್ನುವಂಥ ನಿರೀಕ್ಷೆ ಆದರೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರರಲ್ಲೇ ಈ ಬಂದ್ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿರೋದ್ರಿಂದ ಇವತ್ತಿನ ಬಂದ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ಪ್ರಶ್ನೆ. ಇಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಮೈಸೂರು ರಸ್ತೆಯಲ್ಲಿ ಈಗ ಆ ರಸ್ತೆ ಬಂದ್ ಮಾಡಿ ಒಂದು ಕಡೆ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾರೆ. ಸದ್ಯಕ್ಕೀಗ ಪೊಲೀಸರು ಬಂದಿದ್ದಾರೆ, ಈಗ ವಶಕ್ಕೆ ಪಡಿಸಿಕೊಳ್ಳಲು ಈಗ ಮುಂದಾಗ್ತಿದ್ದಾರೆ. ಒಂದು ಕಡೆ ವಿಜಯ್ ಅವರ ಶವಯಾತ್ರೆ ಮಾಡೋ ಮುಖಾಂತರ, ಅವರ ಫೋಟೋ ಹಚ್ಚಿ ಶವಯಾತ್ರೆ ಮಾಡೋ ಮುಖಾಂತರ ಒಂದು ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ. ರಸ್ತೆ ಮೇಲೆ ಕುಳಿತು ಒಂದು ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ತಮಿಳುನಾಡಿಗೆ ಬಿಡಬಾರ್ದು ಎಂಬುದು ಒಂದು ಕಡೆ ಹೋರಾಟಗಾರರ ಒತ್ತಾಯವಾಗಿದೆ. ಹಲವು ಕಡೆ ಹೋರಾಟ ಜೋರಾಗಿದೆ. ಒಂದು ಕಡೆ ವಾಟಾಳ್ ನಾಗರಾಜ್ ಅವರು ಇವತ್ತು 11 ಗಂಟೆಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಇವತ್ತು ಮೈಸೂರು ಮುಖ್ಯ ರಸ್ತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತಿದ್ದಾರೆ. ಇಲ್ಲಿ ಮಾತಾಡ್ತೀನಿ ಹೋರಾಟಗಾರನ. ಸರ್ ನಮಸ್ತೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತೀರಿ, ಸರ್ಕಾರಕ್ಕೆ ಏನು ಎಚ್ಚರಿಕೆ ನೀಡ್ತಾರಂತ? ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಒಂದೇ, ನಮ್ಮ ಬೆಂಗಳೂರು ಜನಕ್ಕೆ ಕುಡಿಲಿಕ್ಕೆ ನೀರು ಸಿಗಲ್ಲ. ಇನ್ನು 2 ತಿಂಗಳು ಹೋದರೆ, ಇವಾಗ ಮಳೆ ಆಗ್ತಾ ರೀತಿಯಲ್ಲಿ ಮುಂದೆ ಮಳೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಹಾಗಾಗಿ ನೀವು ತಮಿಳುನಾಡಿಗೆ ನೀರನ್ನು ಬಿಡೋಕ್ಕಿಂತ ಮುಂಚಿತವಾಗಿ ನಮ್ಮ ಏನಿದೆ ಮಂಡ್ಯ ಭಾಗದ ರೈತರಿರ್ಬೋದು, ಬೆಂಗಳೂರು ಕುಡಿಯೋಕ್ಕೆ ನೀರು ಆಗ್ಬೋದು, ಆ ನೀರನ್ನು ಶೇಖರಣೆ ಮಾಡಿಕೊಂಡು ನಮ್ಗೆ ಅಗತ್ಯವಾದಂಥ ನೀರನ್ನು ನಮ್ಮ ಹತ್ರ ಇಟ್ಕೊಂಡು ಮಿಕ್ಕಿದ ನೀರು ಬಿಡಬೇಕು. ಅಲ್ಲಿವರೆಗೂ ನೀರು ಬಿಟ್ಟರೆ ಈ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ನಾವು ಮತ ಹಾಕೋ ಮುಖಾಂತರವಾಗಿ ತಕ್ಕ ಪಾಠವನ್ನು ಕಲಿಸ್ತೀವಿ. ಎಲ್ಲ ಕನ್ನಡಿಗರಿಗೆ ಕೆಲಸ ನೋಡ್ತಿರ್ಬೋದು. ರಸ್ತೆ ಮೇಲೆ ಕುಳಿತು ಹೋರಾಟ ಸಹ ಮಾಡ್ತಿದ್ರೆ. ಮತ್ತೊಂದು ಕಡೆ ವಿಜಯ್ ಅವರ ಒಂದು ಕಡೆ ಶವಯಾತ್ರೆ, ಅವರ ಫೋಟೋ ಹಾಕಿ ಮತ್ತೊಂದು ಕಡೆ ಹೂವಿನಾರ ಹಾಕಿ ಶವಯಾತ್ರೆ ಸಹ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಒಂದು ಹನಿ ನೀರು ಒಂದು ಕಡೆ ತಮಿಳುನಾಡಿಗೆ ಬಿಡಬಾರ್ದು ಎಂಬುದು ಹೋರಾಟಗಾರ ಒತ್ತಾಯವಾಗಿದೆ. ರಸ್ತೆ ಮೇಲೆ ಕುಳಿತಿದ್ದಾರೆ. ನೋಡ್ತಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸಹ ಹೋರಾಟ ಸಹ ಮಾಡ್ತಿದ್ದಾರೆ. ಇದು ಮುಖ್ಯ ಮೈಸೂರು ರಸ್ತೆಯಲ್ಲಿ ಕಂಡು ಬಂದ ದೃಶ್ಯ. ಹೀಗಾಗಿ ಹಲವು ಕಡೆ ಒಂದು ಕಡೆ ಕರ್ನಾಟಕ ಬಂದ್ಗೆ ಒಂದು ಕಡೆ ಕನ್ನಡಪರ ಸಂಘಟನೆಗಳು ಅಲ್ಲಲ್ಲಿ ರಸ್ತೆ ಬಂದ್ ಮಾಡಿ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಎಚ್ಚರಿಕೆ ನೀಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.